ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ 12ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಯಜ್ಞದ ಮೂಲಕ ತೃಪ್ತಿಗೊಂಡಂತಹ ದೇವತೆಗಳು ನಿಮಗೆ ಇಷ್ಟ ಆದಂತಹ ಭೋಗಗಳನ್ನು ನಿಶ್ಚಯವಾಗಿ ಕೊಡ್ತಾರೆ ಅನ್ನೋ ಮಾತಿನ ಅರ್ಥ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಅವರಿಂದ ಕೊಡಲ್ಪಟ್ಟಂತಹ ಭೋಗಗಳನ್ನ ಯಾರವರಿಗೆ ಏನೂ ಕೊಡದೆ ಭೋಗಿಸ್ತಾರೋ ಅವರು ಕಳ್ರೆ ಸರಿ ಅಂತ ಹೇಳಿದಾರಲ್ಲ, ಈ ಮಾತಿನ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ದೇವತೆಗಳು ಕೊಟ್ಟಂತಹ ಭೋಗಗಳನ್ನೆಲ್ಲ ಭೋಗಿಸೋದು, ಮತ್ತು ಅವ್ರಿಗೇನು ಕೊಡದೆ ನಾವು ಭೋಗಿಸ್ಕೊಂಡು ಸುಮ್ಮನೆ ಇದ್ಬಿಡೋದು. ಈ ರೀತಿ ಯಾರು ಮಾಡ್ತಾರೋ ಅವ್ರನ್ನ ಕಳ್ಳರು ಅಂತ ಕರಿತೀವಿ ಅಂತ ಹೇಳ್ತಾ ಇದಾರಲ್ಲ, ಅದರ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನಪ್ಪಾ ಅಂತಂದ್ರೆ, ಇಲ್ಲಿವರೆಗೆ ಪ್ರಜಾಪತಿಯ ವಚನಗಳನ್ನ, ಅಂದ್ರೆ ಪ್ರಜಾಪತಿ ಏನ್ ಹೇಳಿದ್ನೋ ಆ ಮಾತುಗಳನ್ನ ಹಾಗೆ ಹೇಳಿ, ಈಗ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಮೇಲೆ ಹೇಳಿದ ವಾಕ್ಯದಿಂದ ಈ ರೀತಿ ಬ್ರಹ್ಮನ ಉಪದೇಶದಂತೆ ಆ ದೇವತೆಗಳು ಸೃಷ್ಟಿಯ ಆದಿಯಿಂದ ಮನುಷ್ಯರಿಗೆ ಸುಖವನ್ನ ಉಂಟು ಮಾಡೋದಕ್ಕೋಸ್ಕರ, ಅಂದ್ರೆ ಈ ಸೃಷ್ಟಿ ಯಾವಾಗಾಯ್ತೋ ಅವಾಗ್ಲಿಂದನೂ ಕೂಡ ಮನುಷ್ಯರಿಗೆ ಸುಖವನ್ನ ಕೊಡಬೇಕು, ಅವ್ರು ಕೇಳಿದ್ದನ್ನೆಲ್ಲ ಕೊಡಬೇಕು, ಅವ್ರ ಅವಶ್ಯಕತೆಗಳನ್ನೆಲ್ಲ ಪೂರ್ತಿ ಮಾಡಬೇಕು ಅಂತ ದೇವತೆಗಳು ಏನು ಮಾಡ್ತಾ ಇದ್ದಾರೆ, ಪಶು ಪಕ್ಷಿಗಳು, ಔಷಧಿ, ಮರ, ಗಿಡ, ಹುಲ್ಲು ಎಲ್ಲವನ್ನೂ ಕೂಡ ಪುಷ್ಟಿಗೊಳಿಸ್ತಾ ಇದ್ದಾರೆ. ಮತ್ತೆ ಅನ್ನ, ನೀರು, ಹೂವು, ಹಣ್ಣು, ಲೋಹಗಳು, ಇದೆಲ್ಲ ಮನುಷ್ಯ ಉಪಯೋಗಿಸುವಂತಹ ವಸ್ತುಗಳು ಅಲ್ವಾ. ಈ ಎಲ್ಲಾ ವಸ್ತುಗಳನ್ನು ಕೂಡ ಮನುಷ್ಯರಿಗೆ ಕೊಡ್ತಾ ಇದ್ದಾರೆ. ಯಾವ ಮನುಷ್ಯ ಈ ಎಲ್ಲಾ ವಸ್ತುಗಳಿಂದ ಆ ದೇವತೆಗಳ ಋಣವನ್ನ ತೀರಿಸದೆ, ಈಗ ಅವ್ರು ಕೊಡ್ತಾ ಇದ್ದಾರಲ್ವಾ, ಹಣ್ಣನ್ನು ಯೂಸ್ ಮಾಡ್ತೀವಿ, ಆಮೇಲೆ ಗಿಡ ಮರ ಎಲ್ಲವನ್ನು ಯೂಸ್ ಮಾಡ್ತೀವಿ, ನೀರು ಯೂಸ್ ಮಾಡ್ತೀವಿ, ಲೋಹಗಳನ್ನು ಯೂಸ್ ಮಾಡ್ತೀವಿ, ಇದನ್ನೆಲ್ಲ ಯೂಸ್ ಮಾಡಿ ಆ ವಸ್ತುಗಳಿಂದ ದೇವತೆಗಳ ಋಣವನ್ನು ತೀರಿಸದೇ ಇದ್ರೆ ಅವರ ನ್ಯಾಯೋಚಿತವಾದಂತಹ ಹಕ್ಕು, ಅಂದರೆ ಅವ್ರಿಗೂ ಹಕ್ಕಿದೆ ನಮ್ಮಿಂದ ಪಡ್ಕೊಳ್ಳುವಂಥದ್ದು, ಅದನ್ನು ಅವ್ರಿಗೆ ಅರ್ಪಣೆ ಮಾಡದೇ ಇದ್ರೆ ಆ ವಸ್ತುಗಳನ್ನು ತಾನೇ ಸ್ವತಃ ಉಪಯೋಗಿಸ್ಕೊಳ್ತಾನೋ ಅಂಥ ಮನುಷ್ಯ, ಅಂದರೆ ದೇವತೆಗಳಿಂದ ಈ ಪ್ರಕೃತಿಯಿಂದ ಎಲ್ಲವನ್ನ ಪಡ್ಕೊಳ್ತಾ ಇದ್ದೀನಿ, ಪ್ರಕೃತಿ ಕೂಡ ದೇವತೆನೇ ಅಲ್ವಾ. ಸೊ ಇದನ್ನೆಲ್ಲ ಪಡ್ಕೊಂಡು ವಾಪಸ್ ಅವ್ರಿಗೇನು ಕೊಡದೆ ಬರೀ ನನ್ನ ಉಪಯೋಗಿಸ್ಕೊಳ್ತಾನಲ್ಲ ಅಂಥವನು ಸ್ನೇಹಶೀಲರಾದಂತಹ, ಅಂದರೆ ತುಂಬ ಪ್ರೀತಿಯಿಂದ ತಂದೆ ತಾಯಿಗಳು ಸ್ನೇಹ ವಾತ್ಸಲ್ಯದಿಂದ ಪಾಲನೆ ಪೋಷಣೆ ಮಾಡಿದಂತಹ ಒಬ್ಬ ಮಗ ಅವರ ಸೇವೆಯನ್ನ ಮಾಡದೇ ಇದ್ರೆ ಏನಾಗುತ್ತೆ, ಮತ್ತೆ ಅವರ ಮರಣ ಆದಮೇಲೆ, ಈಗ ತಂದೆ ತಾಯಿ ಸತ್ತು ಹೋಗ್ತಾರೆ, ಅವರಿದ್ದಾಗ ಅವರು ಸೇವೆ ಮಾಡಲ್ಲ, ಅವರಿಂದನೇ ನಾವು ಪೋಷಣೆಗೊಂಡಿರ್ತೀವಿ, ಅಂದರೆ ಅವರು ನಮ್ಮನ್ನು ಸಾಕಿ ಸಲಹಿ ಚೆನ್ನಾಗಿ ಬೆಳೆಸಿರ್ತಾರೆ ಆರೋಗ್ಯವಾಗಿ ಅಲ್ವಾ. ಅವರಿಂದ ಪೋಷಣೆಯನ್ನು ಪಡ್ಕೊಂಡು ಅವರು ವಯಸ್ಸಾದಾಗ ಅವ್ರ ಸೇವೆ ಮಾಡದೇ ಇರೋದ್ರಿಂದ, ಮತ್ತೆ ಅವರು ಸತ್ತು ಹೋಗ್ತಾರಲ್ಲ ಆವಾಗ ಶ್ರಾದ್ದ ತರ್ಪಣಾದಿಗಳನ್ನ ಮಾಡದೇ ಇರೋದ್ರಿಂದ, ಯಾರಿಂದ ಆದರೂ ಉಪಕಾರವನ್ನು ಪಡೆದಂತಹ ಮನುಷ್ಯ ಯಥಾ ಸಾಧ್ಯ ತನಗಾದ ಮಟ್ಟಿಗೆ ಪ್ರತ್ಯುಪಕಾರವನ್ನ ಮಾಡದೇ ಇರೋದ್ರಿಂದ, ಅಥವಾ ಯಾರಾದರೂ ದತ್ತು ಮಗನನ್ನ ಪಡ್ಕೊಂಡಿರ್ತಾರೆ, ಅಂತ ಮಗ ಆ ತಂದೆಯಿಂದ ಸಿಕ್ಕಿರುವಂತಹ ಸಂಪತ್ತನ್ನ ಅನುಭವಿಸ್ಕೊಂಡು ಅವನು ಎಲ್ಲೋ ಇರ್ತಾನೆ ಅನಾಥನಾಗಿ, ಅವನನ್ನ ದತ್ತು ತಗೊಂಡು ಆ ತಂದೆ ಸಾಕಿರ್ತಾನೆ, ಆ ತಂದೆಯಿಂದ ಸಿಕ್ಕಂತಹ ಸಂಪತ್ತನ್ನ ಮಾತ್ರ ಅವನು ಅನುಭವಿಸ್ಕೊಂಡು ಆ ತಂದೆ ತಾಯಿಯ ಸೇವೆಯನ್ನ ಮಾಡದೇ ಇರೋದ್ರಿಂದ ಕೃತಜ್ಞ ಮತ್ತೆ ಕಳ್ಳನಾಗ್ತಾನೆ. ಹಾಗೆ ಕೃತಜ್ಞ ಮತ್ತೆ ಕಳ್ಳನಾಗ್ತಾನೆ ಅನ್ನುವಂತಹ ಭಾವವನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಎಕ್ಸಾಂಪಲ್ ಮೂಲಕ ನಮಗೆ ಅದನ್ನ ವಿವರಣೆ ಮಾಡಿ ಹೇಳ್ತಾ ಇದ್ದಾರೆ. ದೇವತೆಗಳಿಂದ ನಾವು ಅನುಭವಿಸ್ಬಿಟ್ಟು ಸುಖಗಳನ್ನ ದೇವತೆಗಳಿಗೆ ಏನು ವಾಪಸ್ ಕೊಡ್ಲಿಲ್ಲ ಅಂತಂದ್ರೆ ಅದು ಹೇಗಾಗುತ್ತೆ ಅಂತಂದ್ರೆ, ಈಗ ತಂದೆ ತಾಯಿಗಳು ನಮ್ಮನ್ನ ಬೆಳೆಸಿರ್ತಾರೆ, ಸಾಕಿರ್ತಾರೆ, ಕಷ್ಟಪಟ್ಟು ನಮ್ಮನ್ನ ಅಷ್ಟು ಚೆನ್ನಾಗಿ ಒಬ್ಬ ದೊಡ್ಡ ಮನುಷ್ಯನನ್ನಾಗಿ ಮಾಡಿರ್ತಾರೆ. ಆದ್ರೆ ಅವರಿಗೆ ನಮ್ಮ ಒಂದು ನೆಸೆಸಿಟಿ ಇದ್ದಾಗ, ವಯಸ್ಸಾದ ಮೇಲೆ ಕೈ ಕಾಲು ಕಣ್ಣು ಎಲ್ಲ ವೀಕ್ ಆಗಿಬಿಟ್ಟಿರುತ್ತೆ, ಅಂಥ ಸಮಯದಲ್ಲಿ ಮಕ್ಕಳ ಒಂದು ಸಪೋರ್ಟ್ ಬೇಕಾಗಿರುತ್ತೆ, ಅವ್ರು ನೋಡ್ಕೋಬೇಕಾಗಿರತ್ತೆ. ಆದರೆ ಅವಾಗ ಅವರು ಅವರ ಸೇವೆಯನ್ನು ಮಾಡೋದಿಲ್ಲ ಅಂತ ಇಟ್ಕೊಳ್ಳಿ. ಮತ್ತು ಸತ್ತ ಮೇಲೂ ಕೂಡ ಮಕ್ಕಳ ಕರ್ತವ್ಯ ಇರುತ್ತೆ, ಶ್ರಾದ್ದ ತರ್ಪಣ ಇದನ್ನೆಲ್ಲ ಮಾಡಬೇಕು, ಅದನ್ನು ಮಾಡೋದಿಲ್ಲ. ಆಮೇಲೆ
ಅಂಥ ಮನುಷ್ಯ ಮತ್ತು ಯಾರಿಂದಾದರೂ ಉಪಕಾರವನ್ನು ಪಡ್ಕೊಂಡಿರ್ತೀವಲ್ವಾ, ಏನೋ ಒಂದು ನಮ್ಮ ಸಮಯಕ್ಕೆ ಸಂದರ್ಭಕ್ಕೆ ಅವರು ಸಹಾಯ ಮಾಡಿರ್ತಾರೆ, ಅದನ್ನ ನೆನೆಸ್ಕೊಂಡು ಏನಾದರೂ ಒಂದು ಪ್ರತ್ಯುಪಕಾರ ಮಾಡಬೇಕು. ಅವ್ರು ಯಾವಾಗಾದರೂ ಏನಾದರೂ ತೊಂದರೆಯಲ್ಲಿದ್ದಾಗ ನಮ್ಮ ಕೈಯಲ್ಲಾದಷ್ಟು ನಾವು ಅವರಿಗೆ ಪ್ರತ್ಯುಪಕಾರವನ್ನು ಮಾಡಬೇಕು. ಮತ್ತು ಇನ್ನೊಂದು, ದತ್ತು ತಗೊಂಡು ಒಬ್ಬ ಮಗನನ್ನು ಸಾಕಿ ಆ ಒಂದು ತಂದೆ ತಾಯಿಯ ಆಸ್ತಿಪಾಸ್ತಿ ಎಲ್ಲ ಇಟ್ಕೊಂಡ್ಬಿಡೋದು, ಅವರನ್ನು ಚೆನ್ನಾಗಿ ನೋಡ್ಕೊಳ್ದೇ ಇರೋದು, ಇವರು ಈ ಥರ ಎಲ್ಲ ಮಾಡೋರು ಇರ್ತಾರಲ್ಲ, ಇವರನ್ನ ಕೃತಜ್ಞರು ಅಂದರೆ ದೊಡ್ಡ ಘ ಬರುತ್ತಲ್ಲ, ಆ ಕೃತಜ್ಞ ಅಂದರೆ ಮಾಡಿದ್ದನ್ನು ಮರೆತು ತನ್ನ ಸ್ವಂತ ಸ್ವಾರ್ಥವನ್ನು ಮಾತ್ರ ಯೋಚನೆ ಮಾಡೋರು ಇರ್ತಾನಲ್ಲ, ಅವನು ಕೃತಜ್ಞ ಅಂತ ಅನ್ನಿಸ್ಕೊಳ್ತಾನೆ. ಆ ಕೃತಜ್ಞನೂ ಆಗ್ತಾನೆ ಮತ್ತು ಕಳ್ಳನೂ ಆಗ್ತಾನಲ್ಲ. ಅದೇ ರೀತಿ ಇಲ್ಲೂ ಕೂಡ ದೇವತೆಗಳಿಂದ ಪಡ್ಕೊಂಡು ಅವರು ವಾಪಸ್ ಏನೂ ಮಾಡದೇ ಇದ್ದಾಗ ಅವನು ಕೃತಜ್ಞ ಮತ್ತು ಕಳ್ಳ ಆಗ್ತಾನೆ ಅನ್ನೋದನ್ನು ಹೇಳೋದಕ್ಕೋಸ್ಕರ ಇಲ್ಲಿ ಆ ಒಂದು ಸೆಂಟೆನ್ಸನ್ನು ಹೇಳಿರೋದು. ಏನು, ಅವರಿಂದ ಕೊಟ್ಟಂತಹ ಭೋಗಗಳನ್ನು ಯಾರವ್ರಿಗೆ ಏನನ್ನೂ ಕೊಡದೆ ಭೋಗಿಸ್ತಾರೋ ಅವರು ಕಳ್ಳರು ಅನ್ನೋ ಮಾತಿನ ಅರ್ಥ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಗ ಅರ್ಥ ಆಯ್ತಾ? ನಾವು ದೇವತೆಗಳಿಗೆ ಯಾಕೆ ಪೂಜೆ, ಹವನ, ಹವಿಸ್ಸು ಇದನ್ನೆಲ್ಲ ಮಾಡಬೇಕು ಮತ್ತು ಅವ್ರಿಗೆ ಗೌರವ ಯಾಕೆ ಕೊಡಬೇಕು, ಇದೆಲ್ಲ ಅರ್ಥ ಮಾಡಿಕೊಳ್ಳಿ ಅಂತಂದ್ಬಿಟ್ಟು ಇಲ್ಲಿ ಭಗವಂತ ಈ ವಿಷಯವನ್ನು ಹೇಳಿದ್ದಾನೆ. ಇಲ್ಲಿ ಪ್ರಜಾಪತಿ ಹೇಳಿದಂಥ ಮಾತನ್ನು ಹೇಳಿಬಿಟ್ಟು ಭಗವಂತ ಈ ರೀತಿ ಹೇಳಿದಾನಪ್ಪ, ನೀವು ಕೊಟ್ಟು ತಗೊಳ್ಳುವಂಥ ಕೆಲಸವನ್ನು ಮಾಡಿ, ನೀವು ಅವರನ್ನ ತೃಪ್ತಿಪಡಿಸಿ ಅವರು ನಿಮ್ಮನ್ನು ತೃಪ್ತಿಪಡಿಸ್ತಾರೆ. ಇದು ನಡೀತಾ ಇರಬೇಕು, ಒಂದು ರೌಂಡು ಸೈಕಲ್ ಥರ. ಅವ್ರು ಮಾಡಿದ್ಮೇಲೆ ನೀವು ಅವ್ರಿಗೆ ಮಾಡಬೇಕು, ನೀವು ಮಾಡಿದ್ಮೇಲೆ ಅವ್ರು ನಿಮಗೆ ತೃಪ್ತಿಪಡಿಸ್ತಾ ಇರ್ತಾರೆ. ಈ ರೀತಿ ನಡ್ಕೊಂಡು ಹೋಗಬೇಕು ಅಂತ ಹೇಳಿ ಭಗವಂತ ಆ ರೀತಿ ಮಾಡಲಿಲ್ಲ ಅಂತಂದರೆ ಅವನು ಕಳ್ಳ ಅನ್ನಿಸ್ಕೊಳ್ತಾನೆ, ಕೃತಜ್ಞ ಅಂತ ಅನ್ನಿಸ್ಕೊಳ್ತಾನೆ ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈಗ ನೀಟಾಗಿ ಅರ್ಥ ಆಗಿದೆ ಅಲ್ವಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.